ವಿಶಾಲಾಕ್ಷಿ ಕೇಳ್ತೇಳೆ ಅತ್ತೆ, ಏನ್ ತಗೊಂಡ್ ಬಂದಿದ್ದೀರಾ ಅಂತ. ತೀರ್ಥ ತಗೊಂಡ್ ಬಂದಿದ್ದಾರೆ ಅನ್ಸತ್ತೆ. ಅಂಗೈಗ್ ಹಾಕತ್ಗೆ. ಇದು ಬರೀ ತೀರ್ಥ ಅಲ್ಲ, ಮೋಕ್ಷ ತೀರ್ಥ. ಆ ಮೋಕ್ಷ ತೀರ್ಥನ? ಇದೇನಿದು ಹೊಸ ತರ ತೀರ್ಥ? ಗುಡಿಲಿ ಕೇದಾರ್ನಾಥ್ ಸ್ವಾಮಿ ಪೂಜೆ ಮಾಡಿದ್ರು. ಪುರೋಹಿತರು ಈ ತೀರ್ಥನ್ ಕೊಟ್ಟು ಮನೆಯವ್ರ ತಲೆಗೆ ಪ್ರೋಕ್ಷಣೆ ಮಾಡು ಅಂತ ಹೇಳಿದ್ರು ಚಿಕ್ಕಿ. ಪ್ರೋಕ್ಷಣೆ ಮಾಡಿದ್ರೆ ಮೋಕ್ಷ ಸಿಕ್ಬಿಡುತ್ತಾ? ಸಿಗ್ಬೋದು ಚಿಕ್ಕಪ್ಪ. ಆ ಮಹಾಶಿವ ದೇವಸ್ಥಾನದಿಂದ ತಗೊಂಡ್ ಬಂದಿರೋ ಪವಿತ್ರ ತೀರ್ಥ ಅಲ್ವಾ? ಹೌದು ವಿಶಾಲಾಕ್ಷಿ. ವಲ್ಲಭ, ಮುಂದಕ್ ಬಾ. ಬಂದಲ್ಲ ಮಾಮ್. ಓಂ ನಮಃ ಶಿವಾಯ ಅಂತ ಹೇಳಿ ಬಾವಾ. ಓಂ ನಮಃ ಶಿವಾಯ. ವಿಕ್ರಾಂತ್, ವಿಶಾಲ್, ನಯನಿ, ಧುರಂಧರ, ನಿಮ್ಮೆಲ್ರಿಗೂ ದೇವ್ರ ಕೃಪೆ ಆಶೀರ್ವಾದ ಇರ್ಲಿ, ಮೋಕ್ಷ ಸಿದ್ಧಿಸ್ಲಿ ಅಂತ ಕೇಳ್ಕೋತೀನಿ. ವಿಶಾಲಾಕ್ಷಿ ಮೇಲ್ ಕೂಡ ಮೋಕ್ಷ ತೀರ್ಥನ ಪ್ರೋಕ್ಷಣೆ ಮಾಡಿ ಅತ್ತೆ. ನನ್ಗೋಸ್ಕರನೇ ಅಲ್ವಾ ತಿಲೋತ್ತಮ ಅಮ್ಮ ತಗೊಂಡ್ ಬಂದಿದ್ದು? ಪ್ರೋಕ್ಷಣೆ ಮಾಡ್ದು ಯಾಕಿರ್ತಾರೆ? ನೋಡಿದ್ರ ಅತ್ತೆ, ಪ್ರೋಕ್ಷಣೆ ಮಾಡ್ದೆ ಚೆಲ್ಲು ಅಂತ ಕೇಳ್ತಿದ್ದಾಳೆ. ಅಷ್ಟನ್ನು ಸುರಿ ಅಂತೀಯ ಪುಟ್ಟಿ? ಅತ್ತೆ, ಸೀರೆ ಹಾಳಾಗತ್ತೆ, ಪ್ರೋಕ್ಷಣೆ ಮಾಡಿ ಸಾಕು. ಮೋಕ್ಷಕ್ ಮೀರಿದ್ ಇನ್ನೇನಿದೆ? ಸೀರೆ ಬಗ್ಗೆ ಯೋಚಿಸ್ತಾ ಇದೆಯಲ್ಲ ನೈನಿ. ಹೌದು, ಮರ್ತಿದ್ದೆ, ಗಾಯತ್ರಿ ಪುಟ್ಟಿ ಮೇಲೂ ಪ್ರೋಕ್ಷಣೆ ಮಾಡಿ. ಅದು ಪುಟ್ಟಿಗಲ್ಲ. ವಿಶಾಲಾಕ್ಷಿಗೆ ಪ್ರೋಕ್ಷಣೆ ಮಾಡಕ್ಕೆ. ಒಬ್ಬೊಬ್ಬರಿಗೆ ಒಂದೊಂದ್ ತರದ್ ಮೋಕ್ಷ ತೀರ್ಥ ಕೊಟ್ರ ದೇವಸ್ಥಾನದಲ್ಲಿ? ಶಿವಭಕ್ತಿ ಆದ ವಿಶಾಲಾಕ್ಷಿ ನಮ್ ಮನೇಲಿದ್ದಾಳೆ ಅಂತ ಹೇಳಿದ್ವಿ ಚಿಕ್ಕಜ್ಮನ್ರೆ. ನಿಮ್ ಜನ್ಮ ಪಾವನ ಆಯ್ತು ಅಂತ ಹೇಳಿ ಇನ್ನೊಂದ್ ಗ್ಲಾಸ್ ಕೊಟ್ರು. ಪ್ರತ್ಯೇಕವಾಗಿ ನನಗೆ ಪ್ರೋಕ್ಷಣೆ ಮಾಡಿ ಅಂತ ಹೇಳಿದರೆ ಅನ್ಸುತ್ತೆ. ಹೌದು, ಪ್ರೋಕ್ಷಣೆ ಮಾಡಿ ಮಾಮ್. ಚಿಕ್ಕೇಶ್ಮನ್ರೆ, ಏನಾಯ್ತ್ರಿ? ಯಾಕೆ ಗಾಬರಿ ಪಟ್ರಿ? ಮುಖ ತೊಳ್ಕೊಂಡ್ ಬಂದೆ ಅನ್ಸುತ್ತೆ. ಸಡನ್ ಆಗಿ ನೋಡಿದ್ದಕ್ಕೆ ಭಯ ಆಗೋಯ್ತು ನಂಗೆ. ಅಂದ್ರೆ ಏನು? ಆಗ್ಲೇ ರಕ್ತದ ಕಲೆಲ್ಲ ಮುಖದ ಮೇಲೆ ಆಗಿ ವಿಚಿತ್ರವಾಗಿದ್ದಾಗ ಚೆನ್ನಾಗಿತ್ತಂತ ಅನ್ನಿಸ್ತಾ? ಅಫ್ಕೋರ್ಸ್. ಯಾಕೆ ಅಂದ್ರೆ ಅವಾಗ ನಿನ್ ಮಕ್ಕ ನಂಗೆ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ಎಲ್ಲಿಂದನೋ ಬಂದಿರೋ ಮಾಯಾವಿ ಹುಡುಗಿ ಆ ವಿಶಾಲಾಕ್ಷಿ ನಮ್ಮನ್ ತಮಾಷೆ ಮಾಡ್ತಾಳೆ ಅನ್ಕೊಂಡ್ರೆ ನೀವು ಕೂಡ ಹಾಗೆ ಮಾತಾಡ್ತಿದ್ದೀರಲ್ಲ? ಸ್ವಚ್ಛ ಮನ್ಸಿರೋ ವಿಶಾಲಾಕ್ಷಿನ ನೀವುಗಳು ಅಕ್ಸೆಪ್ಟ್ ಮಾಡೋವರೆಗೂ ನಿಮಗೆ ಹೀಗೆ ಆಗ್ತಾ ಇರುತ್ತೆ. ಅದೇ ನೈನಿ ಅತ್ತಿಗೆ ನೋಡು, ಎಲ್ಲ ಒಳ್ಳೇದೇ ಆಗುತ್ತೆ ಅವ್ರಿಗೆ. ಆಹಾ, ನಿಮ್ ದೃಷ್ಟಿಲಿ ನಮ್ಮ ಅಕ್ಕನ್ ಗಂಡನ್ ಕೈ ಬಿದ್ದು ಹೋಗಿರೋದು ಒಳ್ಳೇದು. ನಾನು ಹಾಗೆ ಹೇಳ್ದಾ? ನಮ್ಮ ಅಕ್ಕ ಪಡ್ಕೊಂಡಿದ್ದ ಪಂಚಕಮಣಿ ಗಜ ಬಂಡೆ ಕದ್ದಿದ್ದು ಕೂಡ ಒಳ್ಳೇದೇ ಅಂತ ಅಂತೀರಾ ನೀವು? ಏಯ್, ನಿಲ್ಸ್ತೀಯಾ? ಹೇಳೋದಿಕ್ ಬಿಡ್ರಿ. ನಮ್ಮ ಅಕ್ಕ ಬಾವ ಅಷ್ಟೆಲ್ಲ ಕಷ್ಟ ಪಡ್ತಾ ಇದ್ರು ಒಳ್ಳೇದಾಯ್ತು ಅಂತ ಮಾತಾಡೋ ನಿಮ್ಮಂತವ್ರು ಗ್ರೇಟೆ. ನೀನ್ ಎಲ್ಲ ರಿವರ್ಸ್ ಅಲ್ಲಿ ಮಾತಾಡ್ತಾ ಇದ್ಯಾ. ವಿಶಾಲಾಕ್ಷಿ ನಮ್ಮ ಅಕ್ಕ, ಅವಳು ತನ್ನ ಮಗ್ಳ ತರನೇ ನೋಡ್ಕೋತಿದ್ದಾಳಲ್ವಾ? ಮತ್ ನಮ್ಮ ಅಕ್ಕ ಯಾಕೆ ಬೇಜಾರಲ್ಲಿದ್ದಾಳೆ? ಆ ವಿಷಯಕ್ಕೆ ಬಂದ್ರೆ ನೀನು ದೊಡ್ಡ ಬೊಟ್ಟಮ್ಮ ಸೇರ್ಕೊಂಡ್ ಮಾಡಿದ ಪಾಪದ ಕೆಲ್ಸಗಳಿಂದ ವಿಶಾಲ್ ಬ್ರೋ ಕೈಗೆ ಚೇಳ್ ಕುಕ್ತು. ನಮ್ಮಿಂದಾನೆ ಮಣಿಕಾಂತ ಪ್ರಾಂತ್ಯ ಇದೆ ಅನ್ನೋದ್ ಗೊತ್ತಾಗಿದ್ದು ಮರಿಬೇಡಿ. ಅದಕ್ಕೇನ್ ಹೇಳ್ತೀರಾ? ಆ ವಿಷಯ ಗೊತ್ತಾಗದೇ ಇದ್ರೇನೆ ಚೆನ್ನಾಗಿರೋದು. ಹಾಗ ಅನ್ಕೊಂಡ್ರೆ ಆಗಲ್ವಲ್ಲ. ನಿಮ್ ದೊಡ್ಡಮ್ಮ ಗಾಯತ್ರಿ ದೇವಿ ಅವರು ತಮ್ಮ ಸೊಸೆ ಶ್ರೀಮತಿ ನೈನಿ ದೇವಿ ಅವರಿಂದಾನೆ
ಆ ಪೆಟ್ಟಿಗೆನ ಆಚೆ ತೆಗ್ಸಿ ಮಾನಸ ದೇವಿ ಗುಡಿಗೆ ಹೋಗ್ಬೇಕು ಅಂತ ಯಾವಾಗ್ಲೂ ಬರ್ದಿಟ್ಟಿದ್ದಕ್ಕೆ ಇದೆಲ್ಲ ನಡೀದೆ ಹೇಗಿರತ್ತೆ ಹೇಳಿ? ಏನಾದ್ರೂ ಸರಿ ಒಳ್ಳೇದಾಗ್ಬೇಕು, ಒಳ್ಳೇದೇ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರೋಣ. ಹಾಗೆ ಅನ್ಕೊಳ್ಳಿ. ನಮ್ಮ ಅಕ್ಕ ಹುಣ್ಣಿಮೆಗ್ ಹೋಗಿ ಭುಜಂಗ ಮಣಿನ ತಗೊಂಡ್ ಬರ್ತಾಳೋ ಏನೋ. ಅಲ್ಲಿಗೆ ಹೋಗೋದು ತುಂಬಾ ಕಷ್ಟ. ಎಲ್ಲದನ್ನು ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು. ಮಾಯಾವಿ ಹುಡುಗಿ ವಿಶಾಲಾಕ್ಷಿ ಯಾವ್ದೋ ಕುಂಕುಮ ಕೊಟ್ಲಲ್ವಾ, ಅದನ್ನ ಇಟ್ಕೊಂಡ್ ಹೋಗ್ತಾಳೇನೋ. ಅವಶ್ಯಕತೆ ಇದ್ದಾಗ ಉಪಯೋಗ ಆಗುತ್ತೆ ಅಂತ ವಿಶಾಲಾಕ್ಷಿ ಹೇಳಿದ್ಲು. ಅಮ್ನವ್ರ ಕುಂಕುಮ ಅಪಾಯದಲ್ಲಿದ್ದಾಗ ಕಾಪಾಡುತ್ತೆ ನಮ್ನ. ಆ ಹುಡುಗಿ ಕೊಟ್ಟಿದ್ ಕುಂಕುಮದಲ್ಲಿ ಅಷ್ಟು ಶಕ್ತಿ ಇದೆ ಅಂತ ನಾನೇನ್ ಅನ್ಕೊಂಡಿಲ್ಲ. ಹಚ್ಕೊಂಡ್ ಹೋದ್ರೆ ದಾರಿಲಿ ಹೋಗ್ಬೇಕಾದ್ರೆ ಪ್ರಜ್ಞೆ ತಬ್ಬೋದೇನೋ, ಅದ್ರ ಬಗ್ಗೆ ಯೋಚಿಸಿ. ವಿಶಾಲಾಕ್ಷಿ ನಿನ್ ತರ ನಮ್ಮ ಅಮ್ಮನ್ ತರ ಅಲ್ಲ. ಮಾಡಿದ್ರೆ ಒಳ್ಳೇದೇ ಮಾಡ್ತಾಳೆ, ಇಲ್ಲ ಅಂತಂದ್ರೆ ನಡೀತಿರೋದನ್ನೆಲ್ಲ ಸೈಲೆಂಟ್ ಆಗಿ ನೋಡ್ತಾ ಇರ್ತಾಳೆ. ನಾನು ಕೂಡ ಹಾಗೆ ಇರೋಣ ಅನ್ಕೊಂಡೆ. ಏನೇ ಆದ್ರೂ ನನ್ ತಲೆ ಕೆಡ್ಸ್ಕೊ